ಅದೇ ರೀತಿ ಒಳಗೆ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಟ್ರಪ್ಪ ಅಂದ್ರೆ ಪ್ರತಿ ಕುಟುಂಬದಲ್ಲಿ ನಾವು ಯಾಕಂದರೆ ಹೆಣ್ಮಕ್ಳ ಜನನ ಹಾಕತ್ತಪ್ಪ ಅಂದರೆ ಎಷ್ಟೋ ಜನ ಅಭಾಷಣ ಮಾಡಿಸ್ಕೊಳ್ಳೋದು, ಹೆಣ್ಮಕ್ಳನ್ನ ಕೇವಲ ಕೀಳಾಗಿ ನೋಡುವಂಥ ಅದೊಂದು ಕಾಲಿತ್ತು. ಆದ್ರೆ ಅದನ್ನೆಲ್ಲ ಮೆಟ್ಟಿನಿತ್ತು. ಅವ್ರಿಗೆ ವಿಶೇಷವಾದಂಥ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಯಾರಾದರೂ ಕೊಟ್ಟಿದ್ರೆ ಅದು ಮೊಟ್ಟ ಮೊದಲಿಗೆ ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ಕೆಲಸ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು. ಹಂಗೆ ಅದೇ ರೀತಿಯಾಗಿ ರೈತಾಪಿ ವರ್ಗಕ್ಕೆ ತಾವೆಲ್ಲ ನೋಡಿರ್ಬೋದು, ಕೇಂದ್ರ ಸರ್ಕಾರದ 6,000 ರೂಪಾಯಿ ದುಡ್ಡು ಬರ್ತೈತಿ, 4 ತಿಂಗಳಿಗೊಮ್ಮೆ 2,000 ರೂಪಾಯಿ. ಅದ್ರ ಜೊತೆ ಇನ್ನೂ 4,000 ರೂಪಾಯಿ ಸೇರಿಸಿ ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕಂತೇಳಿ 4,000ನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 6,000. ಈಗಿನ ಇದೇನು ಕೆಟ್ಟ ಸರ್ಕಾರ ಐತಿ, ಆ 4,000ನ್ನ ನಿಲ್ಲಿಸೈತಿ. ಅದು ನಮ್ಮ ರೈತರಿಗೆ ಮಾಡಿದಂಥ ಅನ್ಯಾಯ ಕಾಂಗ್ರೆಸ್ ಸರ್ಕಾರದ್ದು. ಆದರೆ ನಿಜವಾಗ್ಲೂ ರೈತರಿಗೂ ಕೂಡ 4,000 ರೂಪಾಯಿ ಅನುಕೂಲ ಆಗಲಿ ಅವ್ರ ರೈತಾಪಿ ವರ್ಗಕ್ಕೆ ಅಂತೇಳಿ 4,000 ಮತ್ತು ಕೇಂದ್ರ ಸರ್ಕಾರದ 6,000, 10,000 ರೂಪಾಯಿನ ಕೊಡುವಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದರು.